ಹರೇ ಕೃಷ್ಣ. ಇವತ್ತು ನಾವು ಶಾಕಾಹಾರಿ ಕಿಚನ್ನಲ್ಲಿ ಹಲಸಿನ ಹಣ್ಣಿನ ಪಾಯಸವನ್ನು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, ಹಲಸಿನ ಹಣ್ಣಿನ ಪಾಯಸಕ್ಕೆ ನಮಗೆ ತುಂಬ ಸಿಂಪಲ್ ಆದ ಇಂಗ್ರೀಡಿಯೆಂಟ್ ಬೇಕು. ಹಲಸಿನ ಹಣ್ಣು, ತೆಂಗಿನಕಾಯಿಯ ಹಾಲು ಮತ್ತು ಬೆಲ್ಲದ ನೀರು ಮತ್ತು ಕೆಲವು ಡ್ರೈ ಫ್ರೂಟ್ಸು, ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಇಲ್ಲಿ ನಾವು ಹಲಸಿನ ಹಣ್ಣಿನ ಪಾಯಸ ಮಾಡೋದಕ್ಕೆ ಹಲಸಿನ ಹಣ್ಣನ್ನು 1 kg ಬಿಡಿಸಿರೋ ಅಂಥ ಹಲಸಿನ ಹಣ್ಣಿನ ನಾವು ತಗೊಂಡಿದ್ದೀವಿ. ಈ ಹಲಸಿನ ಹಣ್ಣನ್ನು ಈ ರೀತಿಯಾಗಿ ಬೀಜದಿಂದ ಸಪ್ರೇಟ್ ಮಾಡೋಣ. ಅರ್ಧ kg ಹಲಸಿನ ಹಣ್ಣನ್ನು ನಾವು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇನ್ನು ಮಿಕ್ಕಿದ ಅರ್ಧ kg ಹಣ್ಣನ್ನು ನಾವು ರುಬ್ಬಿಕೊಳ್ಳೋಣ. ಸಣ್ಣಗೆ ನುಣ್ಣಗೆ ರುಬ್ಬಿಕೊಳ್ಳೋಣ. ಈ ಎರಡು ಹಲಸಿನ ಹಣ್ಣನ್ನು ನಾವು ಸಪ್ರೇಟಾಗಿ ಇಟ್ಕೊಳ್ಳೋಣ, ರೆಡಿ ಮಾಡಿಕೊಂಡು. ಹಲಸಿನ ಹಣ್ಣು ಒಂದು ಗಾದೆ ಮಾತೆ ಇದೆ, ಹಸಿದು ಹಲಸು ಉಂಡು ಮಾವು ಅಂತ. ಸೊ ಹಲಸಿನ ಹಣ್ಣನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಅದು ತುಂಬ ಒಳ್ಳೆಯದು ಜೀರ್ಣಕ್ಕೆ. ನೋಡಿ, ನಾನಿಲ್ಲಿ ಕಾಯಿ ಹಾಲಿಗೋಸ್ಕರ ಕಾಯನ್ನು ತುರ್ಕೊಳ್ತಾ ಇದ್ದೀನಿ. ಕಾಯಿ ಹಾಲು ಮಾಡೋದು ತುಂಬ ಸುಲಭ. ಈ ರೀತಿ ತುರಿದಿರೋ ಕಾಯನ್ನು ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಪ್ರಮಾಣ ನೀರನ್ನು ಬೆರೆಸ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೋಬೇಕು. ಆ ರುಬ್ಕೊಂಡ ನಂತರ ಅದನ್ನು ನಾವು ಬಟ್ಟೆಯಲ್ಲಿ ಶೋಧಿಸಬೇಕು. ಚೆನ್ನಾಗಿ ಅದನ್ನು ಫಿಲ್ಟರ್ ಮಾಡಿ ಅದರಿಂದ ಹಾಲನ್ನು ಬೇರ್ಪಡಿಸಬೇಕು. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೊದಲನೇ ಬರುವಂತಹ ಹಾಲೇನಿದೆ, ಕಾಯಿ ಹಾಲು, ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನೀವು ನಂತರ ಇದನ್ನು ಇನ್ನೊಂದು ಸರಿ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಂಡ್ರೆ ಮತ್ತೆ ನಿಮಗೆ ತೆಳುವಾದ ಹಾಲು ಬರುತ್ತೆ. ಸೊ ಇದು ಕೂಡ ಪ್ರಮಾಣದಲ್ಲಿ ನಾವು 2 ತೆಂಗಿನಕಾಯಿ ತೊಗೊಂಡಿದ್ದೀವಿ. ಒಂದು ದಪ್ಪದ ತೆಂಗಿನಕಾಯಿ, ಒಂದು ಸಣ್ಣದಾದ ತೆಂಗಿನಕಾಯಿ. ಸೊ 1.5 ರಿಂದ 2 ಲೀಟರ್ ಅಷ್ಟು ನಮಗೆ ಕಾಯಿ ಹಾಲು ಸಿಕ್ಕಿದೆ. ಇಲ್ಲಿ ನೋಡಿ, ನಾವು ಸಾಬುದಾನ, ಸೀಮೆ ಅಕ್ಕಿ ಅಂತ ಏನು ಕರಿತೀವಿ, ಅದನ್ನು ಕೂಡ ನೀರಲ್ಲಿ ನೆನೆಸಿಟ್ಕೊಂಡಿದ್ವಿ. ಸುಮಾರು 100 ರಿಂದ 150 ಗ್ರಾಮ್ ಸಾಬುದಾನ ತೊಗೊಂಡಿದ್ವಿ. ತದನಂತರ ಇಲ್ಲಿ ನಾವು ಬೆಲ್ಲವನ್ನು ತೊಗೊಂಡಿದ್ದೀವಿ. ಕೆಲವರು ಬೆಲ್ಲದ ಪುಡಿಯನ್ನು ತೊಗೊಳ್ತಾರೆ, ಕೆಲವರು ಗಟ್ಟಿಯಾದ ಬೆಲ್ಲವನ್ನು ತೊಗೋತಾರೆ. ನಾವಿಲ್ಲಿ ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀವಿ. ಈ ಬೆಲ್ಲದ ಪುಡಿ ಸುಮಾರು ನಾವು ಅರ್ಧ kg ಅಷ್ಟು ತೊಗೊಂಡಿದ್ದೀವಿ. ಯಾಕಂದರೆ ಹಲಸಿನ ಹಣ್ಣೆಲ್ಲ ಆಲ್ರೆಡಿ ಸಿಹಿ ಇರೋದ್ರಿಂದ ನಮಗೆ ಅರ್ಧ kg ಅಷ್ಟು ಬೆಲ್ಲ ಸಾಕಾಗುತ್ತೆ. ಅದನ್ನು ನೀರಲ್ಲಿ ಕರಗಿಸ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ನೀರಲ್ಲಿ ಕರಗಿಸ್ಕೊಂಡ್ರೆ ಸಾಕು. ಇಲ್ಲಿ ನಾವು ದ್ರಾಕ್ಷಿ, ಒಣ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಕೂಡ ತಗೊಂಡಿದ್ದೀವಿ. ಇಲ್ಲಿ ಒಂದು ಬಾಣಲಿಯನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಮೊದಲು ಅದಕ್ಕೆ ನಾವು ರುಬ್ಬಿದಂಥ ಹಲಸಿನ ಹಣ್ಣನ್ನು ಹಾಕೋಣ, ಮತ್ತು ಕಟ್ ಮಾಡಿದಂಥ ಹಲಸಿನ ಹಣ್ಣನ್ನು ಹಾಕೋಣ. ನಂತರ ಸಾಬುದಾನವನ್ನು ಹಾಕೋಣ. ತದನಂತರ ನಾವಿಲ್ಲಿ ಬೆಲ್ಲದ ನೀರನ್ನು ಏನು ಮಾಡ್ಕೊಂಡಿದ್ವಿ ಅದನ್ನು ಕೂಡ ಒಟ್ಟಿಗೆ ಮಿಶ್ರಣ ಮಾಡಿದ್ದೀವಿ. ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಇದು ಚೆನ್ನಾಗಿ ಬಿಸಿ ಆದ ನಂತರ ನಾವು ಇದಕ್ಕೆ ಕಾಯಿ ಹಾಲನ್ನು ಬೆರೆಸ್ಕೊಳ್ಳೋಣ. ಕಾಯಿ ಹಾಲು ಹಾಕಿದ ನಂತರ ನೀವು ಹೆಚ್ಚಾಗಿ ಅದನ್ನು ಕುದಿಸಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕು. ಈ ರೀತಿ ಚೆನ್ನಾಗಿ ಕಾಯಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ಹಾಲು ಹಾಕೋಕ್ಕೆ ಮುಂಚೆನೇ ಸಾಬುದಾನ ಚೆನ್ನಾಗಿ ಬೇಯೋ ರೀತಿ ನೀವು ಅದನ್ನು ಬಿಸಿ ಮಾಡಬೇಕು. ಸಾಬುದಾನ ಬೆಂದಾದಮೇಲೆ ನೀವು ಕಾಯಿ ಹಾಲನ್ನು ಹಾಕಬೇಕು. ನಂತರ ಇಲ್ಲಿ ತುಪ್ಪದಲ್ಲಿ ನಾವು ಗೋಡಂಬಿ, ಬಾದಾಮಿ ಮತ್ತು ಒಣ ದ್ರಾಕ್ಷಿಗಳನ್ನು ಚೆನ್ನಾಗಿ ಕರೆದುಬಿಟ್ಟು ಇದನ್ನು ನಾವು ಈ ಪಾಯಸದ ಜೊತೆ ಮಿಶ್ರಣ ಮಾಡೋಣ. ಈ ರೀತಿ ನಮಗೆ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ನಾವು ತುಪ್ಪವನ್ನು ಚೆನ್ನಾಗಿ ಬೆರೆಸಬೇಕಿಲ್ಲಿ. ನಾವು ಸುಮಾರು ಒಂದು 150 ಗ್ರಾಮ್ ತುಪ್ಪವನ್ನು ತೊಗೊಂಡಿದ್ದೀವಿ. ಇಲ್ಲಿ ಈ ಒಂದು ಕ್ವಾಂಟಿಟಿ ಏನು ಮಾಡ್ತಾಯಿದ್ದೀವಿ, ಇದು ಒಂದು 10 ಜನರಿಗೆ ಆಗೋ ರೀತಿ ಮಾಡಿದ್ದೀವಿ. 10 ಜನರು ಇದನ್ನು ತಿನ್ಬೋದು. ನಂತರ ಇಲ್ಲಿ ಯಾಲಕ್ಕಿ ಪುಡಿ, ಇಲಾಚಿ ಪುಡಿ ಏನಿದೆ ಅದನ್ನು ಒಂದು 5 ರಿಂದ 6 ಇಲಾಚಿ ಪುಡಿಯನ್ನು 5 ರಿಂದ 6 ಇಲಾಚಿಯನ್ನು ಕುಟ್ಬಿಟ್ಟು ಇಲ್ಲಿ ಪುಡಿ ಮಾಡಿ ಹಾಕಿದ್ದೀವಿ. ನೋಡಿ, ಹಲಸಿನ ಹಣ್ಣಿನ ಪಾಯಸ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ ಹಲಸಿನ ಹಣ್ಣಿನ ಪಾಯಸ. ನೀವು ಒಂದು ಸರಿ ಮನೆಯಲ್ಲಿ ಮಾಡಿ
ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹರೇ ಕೃಷ್ಣ.